ಸ್ನೇಹಿತರೆ, ಇಲ್ಲಿ 4 ಜನ ಗೆಳೆಯರು ಹೇಳ್ತಾರ. ಎಂತಹ ಗೆಳೆಯರತ್ತಂದ್ರ 4 ಜನ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಇರಂಗಿಲ್ಲ, ಒಬ್ಬರನ್ನ ಬಿಟ್ಟ ಊಟ ಮಾಡ್ತಿರಂಗಿಲ್ಲ, ನೀರು ಕುಡಿತಿರಂಗಿಲ್ಲ. ಅಂತಹ ಅನ್ಯೋನ್ಯವಾದ 4 ಜನ ಗೆಳೆಯರು. ಇಂಥ ಸಂದರ್ಭದಲ್ಲಿ ಏನಾಗೈತೆ ಅಂದ್ರ ಒಬ್ಬ ಗೆಳೆಯನಿಗೆ ಮೈಯಲ್ಲಿ ಆರಾಮ ತಪ್ಪತೈತಿ. ಸಾಕಷ್ಟು ದವಾಖಾನೆ ಹೋಗ್ತಾರ. ಯಾವ ದವಾಖಾನೆ ತೋರಿಸಿದ್ರು ಚಿಕಿತ್ಸೆ ಫಲವಾಗುವುದಿಲ್ಲ. ಕೊನೆಗೆ ಡಾಕ್ಟರ್ ಏನು ಹೇಳ್ತಾರಂದ್ರೆ ಇನ್ನು ಕೇವಲ 2 ರಿಂದ 3 ದಿನಗಳವರೆಗೆ ಮಾತ್ರ ಬದುಕಬಹುದು ಅನ್ನೋದು ಹೇಳ್ತಾರೆ. ಅವಾಗ ಈ ಸ್ನೇಹಿತ ಏನು ಮಾಡ್ತಾನಂತಂದ್ರೆ ಮೊದಲನೇ ಗೆಳೆಯನ ಕರೆದು ಕೇಳ್ತಾನ. ಏನು ಕೇಳ್ತಾನಂತಂದ್ರೆ, ಗೆಳೆಯ, ನನ್ನ ಸತ್ತ ಮೇಲೆ ಗೋರಿ ಒಳಗೆ ನಾನು ಒಬ್ಬನೇ ಹೋಗ್ಲಿಕ್ಕೆ ನನಗೆ ಭಯ ಆಗ್ತೈತಿ, ಅದಕ್ಕೆ ನೀನು ಬರ್ತೀಯ ಅಂತೇಳಿ ಮೊದಲನೇ ಗೆಳೆಯನ ಕೇಳ್ತಾನೆ. ಅವಾಗ ಮೊದಲನೇ ಗೆಳೆಯ ಏನು ಹೇಳ್ತಾನಂದ್ರೆ, ನೋಡು ಗೆಳೆಯ, ನಿನ್ನ ಸತ್ತ ಮೇಲೆ ನಿನ್ನ ಶವ ಸಂಸ್ಕಾರಕ್ಕೆ ಏನು ಖರ್ಚು ಬರ್ತೈತಲ್ಲ ಅದನ್ನೆಲ್ಲವನ್ನೂ ನಾನು ನೋಡ್ಕೋತೀನಿ, ನಿಮ್ಮ ಮನೆಯವ್ರು ಹಚ್ಚಂಗಿಲ್ಲ. ಅದರ ದಯವಿಟ್ಟು ನಿನ್ನ ಗೋರಿಯ ಒಳಗೆ ನಿಂತು ಕುಂದಿರ್ಲಿಕ್ಕೆ ನನಗೆ ಹೇಳಬೇಡಪ್ಪ ಅಂಥೇಳಿ ಕೈ ಮುಗಿತಾನೆ. ಅವಾಗ ಆತ ಏನು ಮಾಡ್ತಾನಂದ್ರೆ ಮತ್ತೆ 2ನೇ ಗೆಳೆಯಂತ ಹೋಗ್ತಾನೆ. ಗೆಳೆಯ, ನನಗಂತೂ ಆರಾಮಿಲ್ಲ, ದವಾಖಾನಿಗೆ ಹೋದ್ರೆ ಯಾವ ಚಿಕಿತ್ಸೆನೂ ಫಲ ಕೊಡಲಿಲ್ಲ, ಇನ್ನು ಕೇವಲ 2-3 ದಿವಸದಲ್ಲಿ ನಾನು ಸಾಯ್ತೀನಿ ಅಂತ ಹೇಳಿ, ಅದಕ್ಕೆ ನಾ ಸತ್ತ ಮೇಲೆ ನನಗೆ ಗೋರಿ ಒಳಗೆ ಕುಂದಿರ್ಲಿಕ್ಕೆ ಭಯ ಆಗ್ತೈತಿ, ಅದಕ್ಕೆ ನೀ ಬರ್ತೀಯ ಅಂಥೇಳಿ 2ನೇ ಗೆಳೆಯನ ಕೇಳ್ತಾನೆ. ಅವಾಗ 2ನೇ ಗೆಳೆಯ ಏನು ಹೇಳ್ತಾನಂತಂದ್ರೆ, ನೋಡು ಗೆಳೆಯ, ನೀನು ಸತ್ತ ಮೇಲೆ ನಿನ್ನ ಸಿದಿಗಿಯನ್ನು ಹೊತ್ತುಕೊಂಡು ನಾನು ನಿನ್ನ ಗೋರಿವರೆಗೆ ಮಾತ್ರ ತೊಗೊಂಬರಬಲ್ಲೆ, ಆದ್ರೆ ನಿನ್ನ ಜೊತೆ ನಾನು ಎತ್ತಿ ಗೋರಿ ಕುಂದಿರ್ಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ನನ್ನ ಕ್ಷಮಿಸು, ಮತ್ತು ಏನಾದರೂ ಬೇಡಿಕೆ ಇದ್ರೆ ಹೇಳಪ್ಪ, ಈಡೇರಿಸ್ತೀನಿ ಅಂತ. ಅವಾಗ ಏನು ಮಾಡ್ತಾನಂದ್ರೆ 3ನೇ ಗೆಳೆಯನ ಅಂತ ನೋಡ್ತಾನೆ. ಏನು ಹೇಳ್ಬೋದು 3ನೇ ಗೆಳೆಯ? 3ನೇ ಗೆಳೆಯನ ಕಡೆ ಹೋಗಿ ಇದೇ ರೀತಿ ಕೇಳ್ತಾನೆ, ನೋಡು ಗೆಳೆಯ, ನೀನು ಕೇವಲ 2-3 ದಿವಸ ಮಾತ್ರ ಬದುಕಬಹುದು, ಅದಕ್ಕೆ ನಾನು ಸತ್ತೀನಿ ಅಂತಂದ್ರೆ ನನಗೆ ಗೋರಿಗಳು ಕುಂದಲಿಕ್ಕೆ ಭಯ ಆಗತ್ತೆ, ಅದಕ್ಕೋಸ್ಕರ ನನ್ನ ಜೊತೆ ಬರ್ತೀಯ ಅಂತ ಹೇಳ್ತಾನೆ. ಅವಾಗ 3ನೇ ಗೆಳೆಯ ಖುಷಿಯಿಂದ ಹೇಳ್ತಾನೆ, ಆಯಿತು ನಾ ಬರ್ತೀನಿ ಅಂತ. ಅವಾಗ ಇವಂಗ ಸಾಯ್ಲಿಕ್ಕೆ ಖುಷಿ ಆಗತ್ತೆ. ಇನ್ನು 2 ದಿವಸ ನನ್ನ ಸತ್ರು ನನ್ನ 3ನೇ ಗೆಳೆಯ ಆದರೂ ನನ್ನ ಜೊತೆ ಬರ್ತಾನಲ್ಲ. ಹಾಗಾದರೆ ಈ 3 ಗೆಳೆಯರು ಯಾರು ಅನ್ನೋಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಇರ್ತೈತಿ. ಆ 3 ಗೆಳೆಯರು ಯಾರು ಅನ್ನೋದನ್ನು ಹೇಳ್ತಾನೆ. ಮೊದಲನೇ ಗೆಳೆಯ ಯಾರು ಅಂತಂದ್ರೆ, ನೀನು ಸತ್ತ ಮೇಲೆ ನಿನಗೆ ನಿನ್ನ ಹೆಣ ಸಂಸ್ಕಾರ ಮಾಡಲಿಕ್ಕೆ ಏನು ಖರ್ಚು ಬರುತ್ತೆಲ್ಲ ನಾನು ನೋಡ್ಕೋತಂತ ಹೇಳಿಲ್ಲ, ಅದು ನೀನು ಗಳಿಸಿಟ್ಟಿರ್ತಕ್ಕಂಥ ಆಸ್ತಿ. ನೀವು ಸತ್ತ ಮೇಲೆ ನಿಮಗೆ ಖರ್ಚು ಮಾಡಲಿಕ್ಕೆ ಸಾಕಷ್ಟು ಜನ ಇರ್ತಾರೆ. ಸತ್ತ ಮೇಲೆ ಚೂಡ ಮಾಡಿಸೋದು, ಪಟಾಕ್ಷಿ ಹಾರಿಸೋದು, ಸಿದಿಗೆ ನಿಂತು ಸಿಕ್ಕಾಪಟ್ಟಿ ಮಲ್ಲಿಗೆ ಹೂವಿನ ಹಾರ ಹಾಕೋದು, ಇಂಥವೆಲ್ಲ ಮಾಡಲಿಕ್ಕೆ ಸಾಕಷ್ಟು ಗೆಳೆಯರು ಇರ್ತಾರೆ, ಮಾಡ್ತಿರ್ತಾರೆ, ಖರ್ಚು ಮಾಡ್ತಾರೆ. ಅದೇ ನೀನು ಗಳಿಸಿಟ್ಟಿದ್ದು, ಅದೇ ನಿನ್ನ ಮೊದಲನೇ ಗೆಳೆಯ. ಹಾಗಾದರೆ ಇನ್ನು 2ನೇ ಗೆಳೆಯ ಯಾರು? 2ನೇ ಗೆಳೆಯ ಯಾರು ಅಂತಂದ್ರೆ, ನಿನ್ನ ಸಿದಿಗೆಯನ್ನು ಹೊತ್ತುಕೊಂಡು ಗೋರಿವರೆಗೆ ಮಾತ್ರ ಬರ್ತಂತ ಹೇಳಿಲ್ಲ ಆ ಗೆಳೆಯ. ಅವರೆಲ್ಲ ನಿನ್ನ ಸಂಬಂಧಿಗಳು. ನಿನ್ನ ಸಂಬಂಧಿಗಳು ಎಲ್ಲಿ ತನಕ ಬರ್ತಾರಂತಂದ್ರೆ ಗೋರಿಯವರೆಗೆ ಮಾತ್ರ ಬರ್ತಾರೆ, ಮುಂದೆ ನಿನ್ನ ಒಳಗಡೆ ಬರಂಗಿಲ್ಲ. ಇದು 2ನೇ ಗೆಳೆಯ. ಹಾಗಾದ್ರೆ ಇನ್ನು 3ನೇ ಗೆಳೆಯ ನಿನ್ನ ಜೊತೆಯಾಗಿ ಇರ್ತೀನಿ, ನಿನ್ನ ಜೊತೆನೇ ಬಂದು ಕುಂದಿರ್ತೀನಿ, ಅವನು ಯಾರು? ಇದು ಭಾಳ ಇಂಪಾರ್ಟೆಂಟ್. ನೀವು ಮಾಡಿರ್ತಕ್ಕಂಥ ಪುಣ್ಯ ನಿಮ್ಮ ಜೊತೆಯಾಗಿ ಬರ್ತೈತಿ. ಇರುವರೆಗೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡ್ರಿ, ಅದು ನಿಮ್ಮ ಜೊತೆ ಬರ್ತೈತಿ. ಅದರ ಕೆಟ್ಟದ್ದನ್ನು ಮಾಡಿದ್ರೆ ಅದು ನಿಮ್ಮನ್ನು ಕೆಟ್ಟದಕ್ಕೆ ಒಯ್ದೈತೆ ಹೊರತಾಗಿ ಒಳ್ಳೇದಕ್ಕೆ ಒಯ್ಯೋದಿಲ್ಲ. ಅದಕ್ಕೆ ನಿಮ್ಮ ಜೊತೆಯಾಗೇನು ಬರ್ತಲ್ಲ ಅದನ್ನ ಒಂದಿಷ್ಟನ್ನು ಸಂಪಾದನೆ ಮಾಡ್ರಿ ಅಂತ ಹೇಳ್ತಾ